ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೇನೆ. ಎಸ್ ಕೆ ಪಾಟೀಲ್ ಸರ್, ಎರಡು ತಡೆಗಟ್ಟಿರಲ್ಲ, ಅದನ್ನ ತೆಗೀರಿ ಸಾಕು, ಮುಂದೆ ಹೋರಾಟ ಮಾಡೋಣ. ಅದನ್ನ ತೆಗಿ, ಅದಕ್ಕೆ ಉತ್ತರ ಹೇಳ್ರಿ. ಕಲ್ ತೆಗಿತೀರಲ್ಲ. ಕೂತ್ಕೊಳ್ಳಿ ಸಿ ಪಾಟೀಲ್, ಕೂತ್ಕೊಳ್ಳಿ ಎಲ್ಲದವ್ರೆ. ನಾನೀಗ ನೀರಾವರಿಯ ಬಗ್ಗೆ ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡಲ್ಲ. ಅವರೇ ಮಾತಾಡಿದಾರೆ ಎಚ್ ಕೆ ಪಾಟೀಲ್ ಸರ್. ಒಂದು ಕೃಷ್ಣೆ ಬಗ್ಗೆ ಲಾಸ್ಟ್ 3 ವರ್ಷದಲ್ಲಿ ಕೃಷ್ಣೆಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿಲ್ಲ ಅದು ಹೇಳಿ. 4 ವರ್ಷ ಏನ್ ಮಾಡಿದ್ರಿ? 4 ವರ್ಷ ನೀವೇನ್ ಮಾಡಿದ್ರಿ? ನೀವೇನ್ ಮಾಡಿರಿ ಹೇಳಿ. ಅಲ್ಲ, ನೀವೇನ್ ಮಾಡಿದ್ರಿ? ನೀವು ಇಂತ ಮಾಡಿದೀವಿ ಅಂತ ಹೇಳಿದ್ರೆ ನೀವು ಮುಂದಕ್ಕೆ ನೈತಿಕತೆ ಇದೆ. ನಾವೇನು ಮಾಡ್ದೇನೆ, ನಾವು ಮಾಡಿದ್ವಿ, ನೀವೇನ್ ಮಾಡಿದ್ರಿ? ನಾವು ಈ ವರ್ಷ ಎಷ್ಟು ಭೂಮಿ ಉಳಿದಿದೆ ಅಷ್ಟಿಗೂ ಪರಿಹಾರ ಕೊಡ್ತೀವಿ. ಹೋದ ವರ್ಷ ಬಜೆಟ್ ದಲ್ಲೂ ಹೇಳಿದ್ರಿ, ಈ ವರ್ಷ ಅದ ಬಜೆಟ್ ಹೇಳಿದ್ರಿ. ನೀವು 4 ವರ್ಷ ಏನ್ ಮಾಡಿದ್ರಿ? ನೀವು 4 ವರ್ಷ ಏನ್ ಮಾಡಿದ್ರಿ? ನಾರ್ತ್ ಕರ್ನಾಟಕ what did you do? What did you do? ಅಲ್ಲ, ನೀವೇನ್ ಮಾಡಿರಿ ಹೇಳ್ರಿ. ಆಮೇಲೆ ನಾವೇನ್ ಮಾಡೋದು ಅಂತ ಹೇಳ್ತೀನಿ. ನೀವೇನ್ ಮಾಡಿದ್ರಿ ಹೇಳಿ. ಏನು ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರೇ ಚೀಫ್ ಮಿನಿಸ್ಟರ್ ನೀವೇನ್ ಮಾಡಿರಿ ಅದನ್ನ ಕೂತ್ಕೊಳ್ಳಿ. ಅಲ್ಲ, ಕೃಷ್ಣ ಮಾತಾಡ್ತೀರಿ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ರಸ್ತೆ ಮಾಡಿದ್ದೀವಿ, ರೈಲ್ವೆ ಮಾಡಿದ್ದೀವಿ, ಮೆಟ್ರೋ ಮಾಡಿದ್ದೀವಿ, ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರಸ್ತೆಗಳು ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಮತ್ತೆ ಬೇರೆ ರಸ್ತೆಗಳು, ಗ್ರಾಮ ಸಡಕ್ ಯೋಜನೆ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು. ನಾನು ವಾಸ್ತವವಾದಂಥ ಒಂದು ಮಾಹಿತಿನ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ 2005ರಲ್ಲಿ ಮಾರ್ಚ್ವರೆಗೆ ಕರ್ನಾಟಕ ರಾಜ್ಯದಲ್ಲಿ 3843 ಕಿಲೋಮೀಟರ್ ಹೆದ್ದಾರಿ ಇತ್ತು, ಹೈವೇ. ಮಾರ್ಚ್ 14ಕ್ಕೆ 6177 ಕಿಲೋಮೀಟರ್ ಆಯಿತು. ಮಾರ್ಚ್ 24ಕ್ಕೆ 8191 ಕಿಲೋಮೀಟರ್. ಅಂದ್ರೆ UPA ಸರ್ಕಾರ ನಿರ್ಮಾಣ ಮಾಡಿದ್ದು 9 ವರ್ಷಗಳಲ್ಲಿ 2334 ಕಿಲೋಮೀಟರ್. UPA ಸರ್ಕಾರ 9 ವರ್ಷಗಳಲ್ಲಿ ಮಾಡಿದ್ದು 2334 ಕಿಲೋಮೀಟರ್. NDA ಅವಧಿಯಲ್ಲಿ ನಿರ್ಮಿಸಿದ್ದು 2014 ಕಿಲೋಮೀಟರ್. ಅಂದ್ರೆ 10 ವರ್ಷಗಳಿಗಿಂತ ಜಾಸ್ತಿ 2014 ಕಿಲೋಮೀಟರ್. ಮಹಾರಾಷ್ಟ್ರದಲ್ಲಿ ಎಷ್ಟು ಮಾಡಿದ್ದಾರೆ? 2005ರಲ್ಲಿ 4173 ಕಿಲೋಮೀಟರ್ ಇತ್ತು. 2014ರಲ್ಲಿ 6249 ಕಿಲೋಮೀಟರ್ ಆಯಿತು. 2024ರಲ್ಲಿ ಮಾರ್ಚ್ ಇವತ್ತಿಗೆ 18462 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ಮಾಡಿರೋದು. ಆಮೇಲೆ ಗುಜರಾತ್ನಲ್ಲಿ 2871 ಕಿಲೋಮೀಟರ್ 2005ರಲ್ಲಿ ಇತ್ತು. 2014ರಲ್ಲಿ ಮಾರ್ಚ್ ನಲ್ಲಿ 4694 ಕಿಲೋಮೀಟರ್ ಇತ್ತು. 24ರ ಮಾರ್ಚ್ಗೆ 8111 ಕಿಲೋಮೀಟರ್ ಇದೆ. ಉತ್ತರ ಪ್ರದೇಶ 2005 ಮಾರ್ಚ್ನಲ್ಲಿ 5599 ಕಿಲೋಮೀಟರ್ ಇತ್ತು. 2014 ಮಾರ್ಚ್ನಲ್ಲಿ 7983 ಇತ್ತು.
2024 ಮಾರ್ಚ್ನಲ್ಲಿ 12,123. ಅಂದರೆ ಮಹಾರಾಷ್ಟ್ರದಲ್ಲಿ 18,462 ಕಿಲೋಮೀಟರ್. 2005ರಲ್ಲಿ ಇದ್ದದ್ದು 4,176. 18,000, ಸುಮಾರು 12,000 ಕಿಲೋಮೀಟರ್ಗಳು ಜಾಸ್ತಿಗಿಂತ ಹೆಚ್ಚು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆದರೆ ಕರ್ನಾಟಕದಲ್ಲಿ 6,177ರಿಂದ 24ರವರೆಗೆ ಅಂದರೆ 10 ವರ್ಷಗಳಲ್ಲಿ 8,191 ಕಿಲೋಮೀಟರ್. ಸೊ ಇದು ಆಮೇಲೆ ಈ ಪ್ರತಿ ವರ್ಷ ರಿಸರ್ವ್ ಬ್ಯಾಂಕ್ನವರು ಒಂದು ಮಾಹಿತಿ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಗ್ರಾಮ ಸಡಕ್ ಯೋಜನೆಯಲ್ಲಿನ ಗ್ರಾಮೀಣ ರಸ್ತೆಗಳು, ರೈಲ್ವೆ, ವಿದ್ಯುತ್ ಮುಂತಾದವುಗಳು ಇದರಲ್ಲಿ ಸೇರಿರುತ್ತವೆ. 11/12/2020 RBI ಬಿಡುಗಡೆ ಮಾಡಿರುವ ಹ್ಯಾಂಡ್ ಬುಕ್ನಲ್ಲಿ ರಾಜ್ಯದಲ್ಲಿರುವ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದವು 8,191 ಕಿಲೋಮೀಟರ್ ಇದೆ. ಅದರಲ್ಲಿ 2014ರಿಂದ 24ರವರೆಗೆ 10 ವರ್ಷಗಳಲ್ಲಿ 2,014 ಕಿಲೋಮೀಟರ್ ಮಾತ್ರ ಮಾಡಿರ್ತಾರೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೇಳಪ್ಪ, ನಿನಗೆ ಅವಕಾಶ ಇರ್ತದಲ್ಲ, ಹಾಗೆಲ್ಲ ಹೇಳಿ. ಆಮೇಲೆ BBMPಗೆ ಏನು ಕೊಟ್ಟಿಯೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಇವರು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ರು, ನಾವು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ದೀವಿ BBMPಗೆ? 2019-20ರಲ್ಲಿ ನೀವೇ ಅಧಿಕಾರದಲ್ಲಿದ್ದರಲ್ವಾ? ಆಗ BBMPಗೆ ಕೊಟ್ಟಿರ್ತಕ್ಕಂಥ ಅನುದಾನ 1,435 ಕೋಟಿ. 2020-21ರಲ್ಲಿ 2,500 ಕೋಟಿ. 21-22ರಲ್ಲಿ 3,000 ಕೋಟಿ. 22-23ರಲ್ಲಿ 3,500 ಕೋಟಿ. ನಮ್ಮ ಕಾಲದ್ದು 23-24ರಲ್ಲಿ 3,200 ಕೋಟಿ. ನೀವೆಲ್ಲ ಒಟ್ಟು ಕೊಟ್ಟಿರೋದು ಎಷ್ಟು ಗೊತ್ತಾ? 10,435 ಕೋಟಿ. 4 ವರ್ಷದಲ್ಲಿ BBMPಗೆ ಕೊಟ್ಟಿರ್ತಕ್ಕ. ನೀವು ಮಂತ್ರಿಯಾಗಿದ್ರಿ ಅಲ್ವಾ BBMPಗೆ? ಒಂದ್ಸಾರಿ ಆಗಿದ್ರಿ ಅಲ್ವಾ? ಅಲ್ಲ 2 ಸಾರಿ ಆಗಿದ್ರಿ. ಆಗಿದ್ರಿ, ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನೀವು ಆಗಿದ್ರಿ. ನೀವು ಬೆಂಗಳೂರಿಂದ ಬಂದಿರೋರು, ಆಯ್ಕೆ ಆಗಿರೋರು. ಮತ್ತೆ ಹುಟ್ಟಿದ್ದೆ ಬೆಂಗಳೂರಿನಲ್ಲೇ MLA ಆಗಿರೋದು. ಉತ್ತರಳ್ಳಿ ಕ್ಷೇತ್ರ, ಆಮೇಲೆ ಇದ್ಯಾವುದು, ಪದ್ಮನಾಭನಗರ. ಕಮಲದಲ್ಲಿ ಗೆದ್ದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.